ಒಮ್ಮೆ ಜಪಾನ್ ದೇಶದ ಸಮುದ್ರದ ದಡದಲ್ಲಿ ಶಾಂತವಾಗಿರುವಂತೆ ಎಲ್ಲರಿಗೂ ತೋಚಿತು. ಆದರೆ ಸಮುದ್ರದ ಆಳದಲ್ಲಿ ಒಂದು ಭಯಾನಕ ಜೀವಿಯಿತ್ತು, ಅದುವೇ ಗಾಡ್ಜಿಲ್ಲಾ. ಇದೊಂದು ಪುರಾತನ ಕಾಲದ ರಾಕ್ಷಸ ಸಾಮರ್ಥ್ಯದ ಪ್ರಾಣಿಯಾಗಿದ್ದು, ಅಣುಬಾಂಬ್ ಪರೀಕ್ಷೆಗಳ ಪರಿಣಾಮವಾಗಿ ಅಂತಹ ವಿಚಿತ್ರವಾದ ಪ್ರಾಣಿಯು ಚೇತನಗೊಂಡಿತು. ಗಾಡ್ಜಿಲ್ಲಾ ಸಮುದ್ರದಿಂದ ಹೊರಬಂದು ನಗರದ ಕಡೆಗೆ ಹೆಜ್ಜೆ ಹಾಕಿತು. ಅದರ ಎತ್ತರ ಆಕಾಶವನ್ನು ಮುಟ್ಟುವಷ್ಟಿತ್ತು, ಉಸಿರಿನಲ್ಲಿ ಬೆಂಕಿಯ ತಾಪವಿತ್ತು ಮತ್ತು ಅದರ ಹೆಜ್ಜೆಯಿಂದ ಭೂಮಿ ನಡುಗುತ್ತಿತ್ತು. ಜನರು ತಬ್ಬಿಬ್ಬಾದರು. ಅದು ಕಟ್ಟಡಗಳನ್ನು ನೆಲಸಮ ಮಾಡಿ ರಸ್ತೆಗಳನ್ನು ಒಡೆದು ಹಾಕುತ್ತಾ ಮುಂದುವರಿಯುತ್ತಿತ್ತು. ವೈಜ್ಞಾನಿಕ ತಜ್ಞರು ಗಾಡ್ಜಿಲ್ಲಾ ಏಕೆ ಬಂತು ಎಂದು ತಿಳಿಯಲು ಪ್ರಯತ್ನಿಸಿದರು. ಅಣುಶಕ್ತಿ ಮತ್ತು ಮಾನವ ವಿಜ್ಞಾನ ಮಾಡಿದ ತೀರ ಭೀಕರದ ಪರಿಣಾಮ ಎನ್ನುವುದು ಅವರಿಗೆ ತಿಳಿದುಬಂತು. ಗಾಡ್ಜಿಲ್ಲಾವನ್ನು ನಿಲ್ಲಿಸಲು ಸೇನೆಯು ಬೃಹತ್ ಶಸ್ತ್ರಾಸ್ತ್ರಗಳನ್ನು ಬಳಸಿತು, ಆದರೆ ಏನೂ ಪರಿಣಾಮವಾಗಲಿಲ್ಲ. ಒಬ್ಬ ವಿಜ್ಞಾನಿಯು ವಿಶೇಷ ತಂತ್ರಜ್ಞಾನ ಬಳಸಿ ಗಾಡ್ಜಿಲ್ಲಾವನ್ನು ಸಮುದ್ರಕ್ಕೆ ಮತ್ತೆ ಹಿಂದಿರುಗಿಸಲು ಯೋಜನೆ ರೂಪಿಸಿದ. ಅಪಾಯಕಾರಿಯಾದ ಆ ಯೋಜನೆ ಯಶಸ್ವಿಯಾಗಿ ಕೆಲಸ ಮಾಡಿತು. ಗಾಡ್ಜಿಲ್ಲಾ ಮತ್ತೆ ಸಮುದ್ರದಲ್ಲಿ ಅಡಗಿತು. ಈ ಕಥೆ ಮಾನವ ಪ್ರಜ್ಞೆಯ ಗರ್ವ ಮತ್ತು ವಿಜ್ಞಾನ ದುರುಪಯೋಗದ ಪರಿಣಾಮವನ್ನು ಬಿಂಬಿಸುತ್ತದೆ. ಗಾಡ್ಜಿಲ್ಲಾ ಕೇವಲ ವಿಚಿತ್ರವಾದ ಪ್ರಾಣಿ ಮಾತ್ರವಲ್ಲ, ಅದು ಮಾನವನ ತಪ್ಪಿಗೆ ಪ್ರತಿಫಲವಾಗಿರುವ ಕಠೋರ ಸತ್ಯ. ನೀತಿ: ಪ್ರಕೃತಿಯ ವಿರುದ್ಧ ಮಾಡಿದ ದುರಾಚರಣೆಗೆ ಪ್ರಕೃತಿಯು ತಾನು ಹೇಗೆ ಪ್ರತಿಕ್ರಿಯಿಸುತ್ತಾಳೆ ಎಂಬುದರ ರೂಪಕ ಕಥೆಯಾಗಿದೆ.